ನಮಸ್ಕಾರ ವೀಕ್ಷಕರೇ, ನ್ಯೂಸ್ 4 ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಒಂದು ವೇಳೆ ದೇವೇಗೌಡರು ಇರಲಿಲ್ಲ ಅಂತಿದ್ರೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಇಂತಹ ಪ್ರಭಾವಿ ನಾಯಕರಾಗಿ ಬೆಳೀಲಿಕ್ಕೆ, ಇಷ್ಟೊಂದು ಹೆಸರು ಮಾಡಲಿಕ್ಕೆ ದೇವೇಗೌಡರು ಅವತ್ತು ಉಪಮುಖ್ಯಮಂತ್ರಿ ಮಾಡಿದ್ದೇ ಕಾರಣ. ಹಾಗಾದರೆ ಸಿದ್ದರಾಮಯ್ಯಗೆ ವೈಯಕ್ತಿಕ ವರ್ಚಸ್ಸಿರಲಿಲ್ವಾ? ಈಗ ತೇರ್ತಿರ್ತಕ್ಕಂಥದ್ದು ನಾನಲ್ಲ ವೀಕ್ಷಕರೇ, ಬದಲಾಗಿ ಈ ರಾಜ್ಯದ ಯಾಟ್ರಿಕ್ ಸೋಲುಂಡಂತ ನಿಖಿಲ್ ಕುಮಾರಸ್ವಾಮಿ ಅವರು ಈ ಮಾತನ್ನು ಹೇಳ್ತಿದ್ದಾರೆ. ಅವತ್ತೊಂದು ವೇಳೆ ಏನಾದರೂ ದೇವೇಗೌಡರು ಅಂದರೆ ನಮ್ಮ ಅಜ್ಜ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಲಿಲ್ಲ ಅಂದಿದ್ರೆ ಸಿದ್ದರಾಮಯ್ಯ ಎಲ್ಲಿರ್ತಾ ಇದ್ರಿ ಅಂತ, ಎಲ್ಲಿರ್ತಾ ಇದ್ರು ಸಿದ್ದರಾಮಯ್ಯ ಅನ್ನೋ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಆದರೆ ಅದೇ ನಿಖಿಲ್ ಕುಮಾರಸ್ವಾಮಿ ಅವರು ಇತಿಹಾಸವನ್ನು ನೋಡ್ತಾ ಇಲ್ಲ. JDSನ ಇತಿಹಾಸ ಇದೆಯಲ್ಲ, ಅದನ್ನ ನೋಡಿದ್ರೆ ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದ್ರ ಅಥವಾ ಸಿದ್ದರಾಮಯ್ಯ ವೈಯಕ್ತಿಕ ವರ್ಚಸ್ಸಿನಿಂದ ಮುಖ್ಯಮಂತ್ರಿ ಆಗುವಂಥ ಹಂತಕ್ಕೆ ಬೆಳೆದು ನಿಂತಿದ್ರ ಅನ್ನೋದು ಗೊತ್ತಾಗ್ತಾ ಇತ್ತು. ಯಾಕೆಂದರೆ ನೋಡಿ, 1999ರ ಚುನಾವಣೆ ಆಗುತ್ತಲ್ಲ, ಆ ಚುನಾವಣೆಯಲ್ಲಿ JDS ಗೆದ್ದಿದ್ದು ಕೇವಲ 10 ಸೀಟ್, ಕೇವಲ 10 ಸ್ಥಾನವನ್ನು ಗೆದ್ದಿರುತ್ತೆ JDS. ಆ 10 ಸ್ಥಾನದಲ್ಲಿ 6 ಸ್ಥಾನಗಳು SM ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸೇರಾಗಿರುತ್ತೆ. 6 ಜನ ಶಾಸಕರು ಓಡೋಗಿರ್ತಾರೆ ಕಾಂಗ್ರೆಸ್ಗೆ. ಉಳಿದಿದ್ದು ಕೇವಲ 4 ಜನ JDS ಶಾಸಕರು ಇದ್ದಿದ್ದು. 4 ಜನ, 6 ಜನ JDS ಶಾಸಕರು ಕಾಂಗ್ರೆಸ್ಗೆ ಹೋಗಿರ್ತಾರೆ, 4 ಜನ ಮಾತ್ರ ಇರ್ತಾರೆ JDS ಅಲ್ಲಿ. ಅಂತಹ ಸಂದರ್ಭದಲ್ಲಿ JDS ಸಂಪೂರ್ಣ ಸರ್ವನಾಶವೇ ಆಗೋಯ್ತು ಅನ್ನೋ ಸ್ಥಿತಿಗೆ ಬಂದಿರುತ್ತೆ. ಬೇರೆಯವ್ರು ಹೇಳೋದು ಬೇಡ, ಜನಗಳು ಹೇಳೋದು ಬೇಡ, ಬದಲಾಗಿ ಸ್ವಂತ ಅವರ ಮಕ್ಕಳು ಅಥವಾ ಅಂದರೆ ಏನು ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಇದ್ದಾರಲ್ಲ ಕುಮಾರಸ್ವಾಮಿ, ಅವರಿಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಕುಮಾರಸ್ವಾಮಿ ಮತ್ತು ರೇವಣ್ಣ JDS ಕಚೇರಿ ಕಡೆಗೆ ತಲೆ ಹಾಕಿ ಕೂಡ ಮಲಗಲ್ಲ. ಬೆಳಿಗ್ಗೆ ಎದ್ರೆ ಒಬ್ರು ಸಿನಿಮಾ, ಇನ್ನೊಬ್ರು ಸಿನಿಮಾ ಥಿಯೇಟ್ರು ಅನ್ನೋ ರೀತಿಯಲ್ಲಿ ಇರ್ತಾರೆ. ಕುಮಾರಸ್ವಾಮಿ ಮಾತೆತ್ತಿದ್ರೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತೇಳಿ ಅಲ್ಲಿ ಜಮೀನು ಉತ್ತುವಾರಿ ಮಾಡ್ಕೊಂಡು ಓಡಾಡ್ತಾ ಇದ್ರೆ, ರೇವಣ್ಣ ನಾನು ಸಿನಿಮಾ ಥಿಯೇಟರ್ ನೋಡ್ಕೊತಾ ಇದ್ದೀನಿ, ಕಾಂಟ್ರಾಕ್ಟರ್ ಜೊತೆ ಇದು ಮಾಡ್ತಾ ಇದ್ದೀನಿ ಅಂತೇಳಿ ಸುತ್ತಾಡ್ತಾ ಇದ್ರು. JDS ಕತೆ ಮುಗೀತು, JDSಗೆ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ ಆ ಅಣ್ಣ ತಮ್ಮಂದಿರಿಬ್ರು ಕೂಡ. ಅಂತಹ ಸಂದರ್ಭದಲ್ಲಿ ದೇವೇಗೌಡರಿಗೆ ಎಗಲು ಕೊಟ್ಟು ನಿಂತಿತ್ತು ಇದೇ ಸಿದ್ದರಾಮಯ್ಯ, MP ಪ್ರಕಾಶ್, ಸತೀಶ್ ಜಾರಕಿಹೊಳಿ, ವೆಂಕಟೇಶ್, ಬಸವರಾಜ್ ಹೊರಟ್ಟಿ ಇಂಥವರೆಲ್ಲರೂ ಕೂಡ JDS ಉಳ್ಕೊಳ್ತಾರೆ. ಅವರಿಗೆ ಅನಿವಾರ್ಯವಾಗಿ ಪಕ್ಷ ಕಟ್ಟಬೇಕಾಗಿರುತ್ತೆ. ಸೊ ಹಾಗಾಗಿ ರಾಜ್ಯಾದ್ಯಂತ ಕಾಲಿಗೆ ಚಕ್ರದ ಕಟ್ಕೊಂಡವರಂತೆ ದೇವೇಗೌಡರನ್ನ ಕರ್ಕೊಂಡು ಸುತ್ತಾರೆ, ಇಡೀ ರಾಜ್ಯವನ್ನು ಸುತ್ತಾರೆ. ಸುತ್ತುವ ಮುಖಾಂತರ ಜೊತೆಗೆ ತನ್ನ ಏನು ಅಹಿಂದ ವೈಯಕ್ತಿಕ ವರ್ಚಸ್ಸಿತ್ತು ಆ ಅಹಿಂದವನ್ನ ಒಗ್ಗೂಡಿಸುವ ಮುಖಾಂತರ 2004ರ ಚುನಾವಣೆಯಲ್ಲಿ 58 ಸ್ಥಾನಗಳನ್ನು ಗೆಲ್ತಾರೆ. 58 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ. ಸಿದ್ದರಾಮಯ್ಯ ಮನೆಯಲ್ಲಿ ಕೂತಿದ್ದವ್ರನ್ನ ಕರ್ಕೊಂಡ್ಬಂದು ದೇವೇಗೌಡರು ಮುಖ್ಯಮಂತ್ರಿ ಮಾಡಲಿಲ್ಲ. ಬದಲಾಗಿ ರಾಮಕೃಷ್ಣ ಹೆಗಡೆ ನೇತೃತ್ವದಲ್ಲಿ ಜನತಾ ಪರಿವಾರ ಸೇರಿದಂಥ ಸಿದ್ದರಾಮಯ್ಯನವರು ನಂತರ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರು ವರ್ಚಸ್ಸಿದ್ದರಿಂದ ದೇವೇಗೌಡರು ಫಾಲೋ ಮಾಡ್ಕೊಂಡು ದೇವೇಗೌಡರು ಜೊತೆ ಬರ್ತಾರೆ. ರಾಮಕೃಷ್ಣ ಹೆಗಡೆ ಜೊತೆ ಹೋಗಲ್ಲ, ದೇವೇಗೌಡರ ಜೊತೆ ಬರ್ತಾರೆ. ಈಗೇನು ನಿಖಿಲ್ ಕುಮಾರಸ್ವಾಮಿ ಹೇಗೆ ತಿಳ್ಕೊಂಡಿದ್ದಾರೆ ಅಂದರೆ, ಅವರನ್ನ ಎಲ್ಲೋ ಹಠ ಹಾಕೊಂಡಿದ್ದರನ್ನ ಕರ್ಕೊಬಂದು ಜನತಾದಳದ ಯೂತ್ ಪ್ರೆಸಿಡೆಂಟ್ ಮಾಡಿದಾರಲ್ಲ, ಯುವ ಜನತಾದಳದ ರಾಜ್ಯಾಧ್ಯಕ್ಷರನ್ನು ಮಾಡಿದಾರಲ್ಲ, ಆ ರೀತಿಯಲ್ಲಿ ಎಲ್ಲೋ ಇದ್ದಂಥ ಸಿದ್ದರಾಮಯ್ಯನ ಕರ್ಕೊಂಡ್ಬಂದ್ಬಿಟ್ಟು ಉಪಮುಖ್ಯಮಂತ್ರಿ ಹುದ್ದೆ ಮೇಲೆ ಕೂರಿಸಿದ್ರು ಅಂದ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅವತ್ತು ಆಕ್ಚುಲಿ ಉಪಮುಖ್ಯಮಂತ್ರಿ ಅಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಹೊಂದಿರ್ತಾರೆ. ಅವತ್ತಾಗ ಏನು 2004 ಅವರು 1994ರಲ್ಲಿ ಏನು ಜನತಾದಳ ಅಧಿಕಾರಕ್ಕೆ ಬರುತ್ತೆ, ಜನತಾದಳ ಅಧಿಕಾರಕ್ಕೆ ಬಂದಾಗ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ JH ಪಟೇಲ್ರು ಉಪ ಮುಖ್ಯಮಂತ್ರಿ ಆಗ್ತಾರಲ್ಲ, ಆಗಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಂಥ ವರ್ಚಸ್ಸನ್ನು ಹೊಂದಿರ್ತಾರೆ. ಅವತ್ತೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ ಹೇಳ್ತಾರೆ. ಅವತ್ತು ಒಂದು ವೇಳೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿದ್ರೆ, 2004ರಲ್ಲಿ ಸಿದ್ದರಾಮಯ್ಯನನ್ನ ಮುಖ್ಯಮಂತ್ರಿ ಮಾಡಿದ್ರೆ ಜನತಾದಳಕ್ಕೆ ಈ ಸ್ಥಿತಿ ಬರ್ತಿರ್ಲಿಲ್ಲ. 19 ಸ್ಥಾನಕ್ಕೆ ಬಂದು ನಿಲ್ತಿರ್ಲಿಲ್ಲ, 10 ಸ್ಥಾನವನ್ನು ಗೆಲ್ಲುವಂಥ ಸ್ಥಿತಿಗೆ ಬರ್ತಿರ್ಲಿಲ್ಲ ಜನತಾದಳ. ಆಯ್ತು, ಸಿದ್ದರಾಮಯ್ಯನ ವರ್ಚಸ್ಸಿರಲಿಲ್ಲ, ದೇವೇಗೌಡರ ವರ್ಚಸ್ಸಲ್ಲ ಸಿದ್ದರಾಮಯ್ಯ ಗೆದ್ದಿದ್ದು, ದೇವೇಗೌಡರಿಂದನೇ JDS ಇದ್ದಿದ್ದು ಅನ್ನೋದಾದ್ರೆ, ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟ ನಂತರ ಅಥವಾ JDSನ ಬಿಟ್ಟು ಹೊರಗಡೆ ಬಂದ ನಂತರ ನೀವು ಎಷ್ಟು ಸ್ಥಾನವನ್ನು ಗೆದ್ರಿ? 58 ಬಿಡಿ, 50 ಗೆಲ್ಲಿಕ್ಕಾಗಲಿಲ್ಲ ನಿಮ್ಮ ಕೈಲಿ. ಒಂದ್ಸರಿ ಕೂಡ 50 ಸ್ಥಾನವನ್ನು ಗೆಲ್ಲಿಲ್ಲ. 2013ರಲ್ಲಿ 40 ಗೆಲ್ತೀರಾ, 2018ಕ್ಕೆ ಬಂದಾಗ ಮತ್ತೆ 37ಕ್ಕೆ ವಾಪಸ್ ಬರ್ತೀರಾ. 40 ಗೆದ್ದು ಅದು 50 ಆಗಬೇಕಾಗಿತ್ತು ಅಥವಾ 60ಕ್ಕೆ ಹೋಗ್ಬೇಕಾಗಿತ್ತು.
ಆಯಿತಾ, 2013ರಿಂದ 2018ರಲ್ಲಿ. ಆದರೆ 2018ರಲ್ಲಿ ವಾಪಸ್ ನೀವು 37 ಸ್ಥಾನಕ್ಕೆ ಬರ್ತೀರಾ. ಆಯ್ತಪ್ಪ, 2018ರಲ್ಲಿ ನಿಮ್ಮದು 2018 ಚುನಾವಣೆ ನಡೆದಾಗ ನೀವು ಅಧಿಕಾರದಲ್ಲಿ ಇರಲಿಲ್ಲ. ಕುಮಾರಸ್ವಾಮಿ ಕೇವಲ 6 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. ಸೊ ಹಾಗಾಗಿ ಆಯಿತು ಬೇಡ. 2023 ಚುನಾವಣೆಯಲ್ಲಿ 2018ರಲ್ಲಿ ಮುಖ್ಯಮಂತ್ರಿ ಆದ್ರಲ್ಲ, 2 ಸಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ, ವೈಯಕ್ತಿಕ ವರ್ತಿಸಿತ್ತಲ್ಲ ನಿಮ್ಮಪ್ಪನಿಗೆ. ಯಾಕೆ ನೀವು 2023 ಚುನಾವಣೆಯಲ್ಲಿ 30 ಸ್ಥಾನವನ್ನು ಗೆಲ್ಲಕ್ಕಾಗಲಿಲ್ಲ? 37 ಅಷ್ಟು, 37 ಬೇಡ, 30 ಸ್ಥಾನ ಗೆಲ್ಲಕ್ಕಾಗಲಿಲ್ಲ. ಯಾಕೆ 23 ಚುನಾವಣೆಯಲ್ಲಿ ನೀವು ಅಷ್ಟೊಂದು ಹೀನಾಯವಾಗಿ ಸೋತ್ರಿ? ಯಾಕೆ ಸೋತ್ರಿ? ದೇವೇಗೌಡ ವರ್ಚಸ್ಸಿಂದನೇ ಸಿದ್ದರಾಮಯ್ಯ ಬೆಳೆದಿದ್ದಾದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೋದ್ಮೇಲೆ ವರ್ಚಸ್ ಜಾಸ್ತಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಸಿದ್ದರಾಮಯ್ಯ ಹೋದ ಕಡೆಯಲ್ಲಿ ಯಾಕೆ ಅಷ್ಟೊಂದು ಜನ ಬರ್ತಿದ್ದಾರೆ? ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಚುನಾವಣೆಗೆ ಹೋದರೆ 136 ಸ್ಥಾನ, 123 ಸ್ಥಾನವನ್ನು ಯಾಕೆ ಗೆಲ್ತಿದ್ದಾರೆ? ಕಾರಣ ಸಿದ್ದರಾಮಯ್ಯನಿಗೆ ವೈಯಕ್ತಿಕ ವರ್ಚಸ್ಸಿತ್ತು. ತನ್ನದೇ ಆದಂಥ ವರ್ಚಸ್ಸನ್ನು ಇಟ್ಕೊಂಡು ಬೆಳೆದಂಥವ್ರು ಹೋದರೆ ಸಿದ್ದರಾಮಯ್ಯ. ತನ್ನ ಏನು ಸಮುದಾಯದ ಜೊತೆ ಇಡೀ ಹಿಂದ ಸಮುದಾಯವನ್ನು ಜೊತೆಯಲ್ಲಿ ಕಟ್ಕೊಂಡು ತಿರುಗಿದವರು ಅಂದರೆ ಅದು ಸಿದ್ದರಾಮಯ್ಯ. ಅವತ್ತು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿದರೆ ಆಟ ಆಡ್ಕೊಂಡಿದ್ದಂಥ ಕುಮಾರಸ್ವಾಮಿ ಅವರು ಆಟ ಆಡ್ಕೊಂಡು ಸಿನಿಮಾ ಮಾಡ್ಕೊಂಡಿದ್ದಾರಲ್ಲ, ಆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕಾಗಲ್ಲ ಅನ್ನೋ ಕುತಂತ್ರವನ್ನು ಮಾಡಿದ್ದು ನಿಮ್ಮ ತಾತ ದೇವೇಗೌಡರು. ಆ ಕುತಂತ್ರಕ್ಕೆ ಬಲಿಯಾಗಿ ಸಿದ್ದರಾಮಯ್ಯ ಪಕ್ಷವನ್ನು ಬಿಟ್ಟು ಬಂದು ಜೆ ಡಿ ಎಸ್ನ ಬಿಟ್ಟು ಬಂದು ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆದರು, ಕಾಂಗ್ರೆಸ್ಸನ್ನು ಸೇರಿದರು. ಆದರೆ ಕಾಂಗ್ರೆಸ್ ಅವ್ರಿಗೆ ಮೋಸ ಮಾಡಲಿಲ್ಲ, ಬದಲಾಗಿ ಅವ್ರು ಬಂದದ್ದಕ್ಕೆ ಗೌರವವನ್ನು ಕೊಟ್ಟು ಅವ್ರನ್ನ ಮುಖ್ಯಮಂತ್ರಿ ಮಾಡ್ತು. ಇಲ್ಲಿ ದೇವೇಗೌಡರು ಮಾಡಿದ್ರು ಅಥವಾ ಸಿದ್ದರಾಮಯ್ಯ ದೇವೇಗೌಡರಿಗೆ ಹೆಸರು ಬಂತು, ದೇವೇಗೌಡರಿಂದ ಸಿದ್ದರಾಮಯ್ಯಗೆ ಹೆಸರು ಬಂತು ಅನ್ನೋದಕ್ಕಿಂತ ಇಬ್ಬರು ಕೂಡ ಸಮನಾಗಿ ಹೋರಾಟವನ್ನು ಮಾಡಿದರು ಜೆ ಡಿ ಎಸ್ ಅಲ್ಲಿ. ದೇವೇಗೌಡರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಎ ಪಿ ಪ್ರಕಾಶ್ ಇರ್ಬೋದು, ಇವರೆಲ್ಲರೂ ಕೂಡ ಸಮಾನಾಂತರವಾಗಿ ಹೋರಾಟವನ್ನು ಮಾಡಿದವರು ಪಾರ್ಟಿ ಕಟ್ಟಲಿಕ್ಕೆ. ಅದರ ಪ್ರತಿಫಲವನ್ನು ಇವತ್ತು ನೀವು ಅನುಭವಿಸ್ತಾ ಇದ್ದೀರಾ. ಅವತ್ತು ಒಂದು ವೇಳೆ 1999ರಲ್ಲಿ ಅವ್ರು ಪಾರ್ಟಿಯನ್ನು ಬಿಟ್ಟಿದ್ರೆ, ಸಿದ್ದರಾಮಯ್ಯನವರು ಅವತ್ತೇ ಪಾರ್ಟಿಯನ್ನು ಬಿಟ್ಟು ಜೆ ಡಿ ಯು ಸೇರಿದರೆ, ಸಿದ್ದರಾಮಯ್ಯ, ಎಂ ಪಿ ಪ್ರಕಾಶ್, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಜೆ ಡಿ ಯುಗೆ ಹೋಗಿದ್ರೆ ಇವತ್ತೇನು ಜೆ ಡಿ ಎಸ್ ಇದೆ ರಾಜ್ಯದಲ್ಲಿ, ಆ ರೀತಿಯಲ್ಲಿ ಜೆ ಡಿ ಯು ಇರ್ತಾ ಇತ್ತು, ಆ ಸ್ಥಾನದಲ್ಲಿ ಜೆ ಡಿ ಯು ಇರ್ತಾ ಇತ್ತು. ಆದರೆ ಅವತ್ತು ಯಾರೂ ಕೂಡ ಜೆ ಡಿ ಎಸ್ ಜೊತೆ ಹೋಗಲಿಲ್ಲ. ಅದರ ಪರಿಣಾಮ ಜೆ ಡಿ ಯು ಪತನವನ್ನವಂತು ರಾಜ್ಯದಲ್ಲಿ. ಜೆ ಡಿ ಎಸ್ ಇವತ್ತು ಕೂಡ ಜೀವಂತವಾಗಿದೆ ಅಂದರೆ ಅದಕ್ಕೆ ನೀವಾಗಲಿ ನಿಮ್ಮ ತಂದೆ ಕುಮಾರಸ್ವಾಮಿ ಅವ್ರ ಕಾರಣ ಅಲ್ಲ, ಬದಲಾಗಿ ಅದಕ್ಕೆ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಎಂ ಪಿ ಪ್ರಕಾಶ್ ಇಂಥವ್ರು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಸಿ ಎಂ ಇಬ್ರಾಹಿಂ ಇವರೆಲ್ಲರ ಕೊಡುಗೆ ಇದೆಯಲ್ಲ, ಇದು ಕಾರಣ. ಇವರೆಲ್ಲರಿಂದಾಗಿ ಇವತ್ತು ಕೂಡ ಜೆ ಡಿ ಎಸ್ ಕರ್ನಾಟಕದಲ್ಲಿ ಜೀವಂತವಾಗಿದೆ. ಅದನ್ನು ಹೋಗಿದ್ದ ಜೀವವನ್ನು ವಾಪಸ್ ತಂದು ಕೊಟ್ಟರು. 99ರಲ್ಲಿ 4ಕ್ಕೆ ಸ್ಥಾನ ಉಳಿದಿದ್ದು ನೀವು, 6 ಜನ ಹೋಗಿದ್ರು, 4 ಎಮ್ ಎಲ್ ಎಗಳಿದ್ರು, ಶಾಸಕರಿದ್ರು. ಅಂಥ ಸಂದರ್ಭದಲ್ಲಿ ಪಕ್ಷವನ್ನು ಕಟ್ಟಿದ್ರಲ್ಲ ದೇವೇಗೌಡರ ಸುತ್ತಿ, ಅವತ್ತು ನೀನಾಗಲಿ, ನಿಮ್ಮ ಅಪ್ಪ ಆಗಲಿ, ನಿಮ್ಮ ಚಿಕ್ಕಪ್ಪ ಆಗಲಿ, ದೊಡ್ಡಪ್ಪ ಆಗಲಿ ಯಾರು ಬರಲಿಲ್ಲ. ಗೆದ್ದಾಗ ಎಲ್ಲರೂ ಬಂದ್ರಿ ಮತ್ತೆ ವಾಪಸ್ಸಲ್ಲಿ. ನೀವು ನಿಮ್ಮ ರೀತಿ ಎಲ್ಲೆಲ್ಲೋ ಆಟ ಆಡ್ಕೊಂಡಿದ್ದವ್ರನ್ನ ಕರ್ಕೊಬಂದು ಮಾಡಿರಲಿಲ್ಲ. ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಮಗ ಅಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಗ ಅಲ್ಲ, ಸಿದ್ದರಾಮಯ್ಯ ಎಮ್ ಎಲ್ ಎ ಮಗ ಅಲ್ಲ, ಎಂ ಪಿ ಮಗ ಅಲ್ಲ, ಅಥವಾ ಪ್ರಧಾನಮಂತ್ರಿ ಮೊಮ್ಮಗ ಅಲ್ಲ. ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ, ಅದು ಕುರುಬ ಸಮುದಾಯದಲ್ಲಿ ಹುಟ್ಟಿದಂಥ ಒಬ್ಬ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಈ ಹಂತಕ್ಕೆ ಬೆಳೀತಾರೆ ಅಂದರೆ ಅವರ ವೈಯಕ್ತಿಕ ವರ್ಚಸ್ ಕಾರಣ. ಅದಕ್ಕೆ ನೀವು ಹೇಳಿದಂತೆ ಯಾರೋ ಮಾಡಿದ್ರು, ಯಾರೋ ತಂದು ಕೂರಿಸಿದ್ರು ಅಂತಲ್ಲ. ದೇವೇಗೌಡರು ಯಾವತ್ತು ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳನ್ನು ಬಿಟ್ಟರೆ ಬೇರೆಯವ್ರನ್ನ ಬೆಳೆಸೂ ಇಲ್ಲ, ಬೆಳೆಸುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಯಾರಿಗೆ ವೈಯಕ್ತಿಕವಾಗಿ ತಾಕತ್ತಿತ್ತೋ ಅವ್ರು ಮಾತ್ರ ಬೆಳೆದು ಮೇಲೆ ಬಂದಿದ್ದು. ದೇವೇಗೌಡರು ಬೆಳೆಸಿದವ್ರಿಗಿಂತ ತುಳಿದವ್ರು ಜಾಸ್ತಿ. ಅವ್ರ ಪಟ್ಟಿ ತುಂಬ ದೊಡ್ಡದಿದೆ. ನೀವು ಬೇಕಿದ್ರೆ ಹೋಗಿ ನಿಮ್ಮ ತಾತನಾರ ಫ್ರೀಯಾಗಿ ಕೂತ್ಕೊಂಡು ಕೇಳಿ, ಆಗ ಅವರು ಉತ್ತರವನ್ನು ಕೊಡ್ತಾರೆ. ಸಿದ್ದರಾಮಯ್ಯನಂಥ ನಾಯಕ ಅಹಿಂದ ನಾಯಕನಾಗಿ ಬೆಳೀಲಿಕ್ಕೆ ದೇವೇಗೌಡರು ಕಾರಣ ಅಲ್ಲ ಅಂತ ಹೇಳಲ್ಲ. ಆದರೆ ಸಿದ್ದರಾಮಯ್ಯನಿಗೆ ವೈಯಕ್ತಿಕ ವರ್ಚಸ್ಸು ಜಾಸ್ತಿ ಇತ್ತು. ಆದ ಕಾರಣ ಸಿದ್ದರಾಮಯ್ಯ ಒಬ್ಬ ಬಹುಜನ ಲೀಡರ್ ಆಗಿ ಬೆಳೆದ್ರು ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.